ನಮಸ್ಕಾರ. ಇವತ್ತು ನಾವು ನಮ್ಮ ಕರ್ನಾಟಕದ ಪ್ರಸಿದ್ಧ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದ ಅದ್ಭುತ ಮತ್ತು ರೋಚಕ ಕಥೆಯನ್ನ ತೀರಾ ವಿಭಿನ್ನವಾಗಿ ತಿಳ್ಕೊಳ್ಳೋಣ. ನಾವು ಈ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದಿರೋದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಹೊರನಾಡಿನಲ್ಲಿ. ನಾವು ಈ ಹೊರನಾಡಿನ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು 400 ವರ್ಷಗಳ ಹಿಂದಿನಿಂದ ಪ್ರಾರಂಭವಾಗಿರುತ್ತೆ. ಈ ಜಾಗವನ್ನ ಆ ಸ್ಥಳೀಯ ಬ್ರಾಹ್ಮಣರು ಕಟ್ಸಿರ್ತಾರೆ. ಅವರು ಅನ್ನದಾನ ಮಾಡೋಕೆ ಈ ಸ್ಥಳವನ್ನ ಆರಿಸ್ಕೊಂಡಿರ್ತಾರಂತೆ. ಆದರೆ ಕಾಲಕ್ರಮೇಣ ಈ ಸ್ಥಳವು ಮರೆಯಾಗಿರುತ್ತೆ. ಆದರೆ 1908ರಲ್ಲಿ ಶ್ರೀ ಗುರುಧರೇಂದ್ರ ಶ್ರೇಷ್ಠರು ದೇವಾಲಯವನ್ನ ಪುನಃ ಕಟ್ಟಿಸಿ ಅವರು ಜನರಿಂದ ಮತ್ತು ಶಿಷ್ಯರಿಂದ ಸಹಾಯ ಪಡೆದು ದೇವಿಯ ಪ್ರತಿಷ್ಠಾಪನೆಯನ್ನ ಪುನಃ ಮಾಡ್ತಾರೆ. ಇದರಿಂದ ಈ ಕ್ಷೇತ್ರದ ಮಹತ್ವ ಮತ್ತೆ ಬೆಳಕಿಗೆ ಬರುತ್ತೆ. ಈಗ ಪ್ರತಿದಿನವೂ ಸಾವಿರಾರು ಭಕ್ತರು ಬಂದು ತಮ್ಮ ಹಸಿವನ್ನ ಈ ಜಾಗದಲ್ಲಿ ತೀರಿಸ್ಕೊಳ್ತಾರೆ. ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯನ್ನ ಒಮ್ಮೆ ದರ್ಶನ ಮಾಡಿದ್ರೆ ತಮ್ಮ ಜೀವನದಲ್ಲಿ ಎಂದಿಗೂ ಹಸಿವನ್ನ ಅನುಭವಿಸೋದಿಲ್ಲ ಎಂಬ ಭಾವನೆ ಇದೆ. ಈ ದೇವಾಲಯದಲ್ಲಿ ಪ್ರತಿದಿನವೂ ಭಕ್ತರಿಗೆ ಉಚಿತ ಅನ್ನದಾನವನ್ನ ಮಾಡಲಾಗುತ್ತೆ. ಹಸಿವಿನಿಂದ ಬಡವರ ನೆರವಿಗೆ ಬಂದ ಈ ದೇವಿಯ ಶಕ್ತಿ ಕೇವಲ ಪೌರಾಣಿಕ ಕಥೆಯಲ್ಲ, ಅದನ್ನ ಪ್ರತಿದಿನವೂ ನಮ್ಮ ಕಣ್ಣು ಮುಂದೆನೆ ನೋಡ್ತಾ ಇದ್ದೀವಿ. ನೀವು ನಿಮ್ಮ ಜೀವನದಲ್ಲಿ ಯಾವತ್ತಾದ್ರೂ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೌದು ನಾನು ಭೇಟಿ ನೀಡಿದ್ದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.